ಧೈರ್ಯ ಬರ್ಲಿಲ್ರಿ, ಅದಕ್ಕೆ ಕರ್ಕ ಬಂದೀನಿ. ಕರಿ ಕರಿ. ಲೋ ನಗಪ್ಪ, ದಣಿಯರ್ ಹೇಳಿನಿ ಬಾರೋ, ಬಾ 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 ಬಾ. ನಮಸ್ಕಾರ ಮಾಡ್ತೀನಿ ಥಣೇರಿಗೆ. ಬಾನಾಗ್ಯಾ ಕುಳಿತುಕೊಳ್ಳಿ. ನಿಮ್ಮನೆಯ ಕುಳಿತುಕೊಂಡು ಮಾತಾಡೋ ಯೋಗ್ಯತೆ ನನಗೆಲ್ಲಿ ಬರ್ಬೇಕ್ರಿ ಥಣಿ? ನಾನು ನಿಂತ್ಕೊಂಡೇ ಮಾತಾಡ್ತೀನಿ. ದೊಡ್ಡದು ದೊಡ್ಡದು, ಸಣ್ಣದು ಸಣ್ಣದ. ಇರ್ಲಿ, ಇಷ್ಟು ತಿಳ್ಕೊಂಡು ಮಾತಾಡಿದ್ರೆ ಸಾಕು. ಈಗ ಹೇಳು, ಎದಕ್ಕೆ ಬಂದಿ? ಏನ್ ಕೆಲಸ ಇತ್ತು? ನೀವು ಸಮಕ್ಷಮ ಮಾತಾಡಬೇಕು ಅಂದಿರಲ್ರಿ, ಅದಕ್ಕೆ ಕರ್ಕ ಬಂದೀನಿ. ಮೊನ್ನೆನೇ ಆ ವಿಷಯ ಮುಗಿದು ಹೋಗೈತಿ, ಮತ್ತೆ ಇದು ಪಂಚಾಯತಿ ಹೊಸದು. ಅವರ ಮೊನ್ನೆ ವಿಷಯನೇ ಬೇರೆ, ಇದು ನಿಮಗೆ ಗೊತ್ತಿಲ್ಲದ ವಿಷಯ. ಈ ವಿಷಯನ ದಣಿಯರು ಸಮಕ್ಷಮ ಮಾತಾಡಬೇಕು ಅಂತ ಕರ್ಸ್ಯಾರ. ದಯವಿಟ್ಟು ನೀವು ಸ್ವಲ್ಪ ಒಳಗಡೆಗೆ ಹೋಗಿದ್ರ. ನಾಗಪ್ಪ, ಕೂತ್ಕೊಂಡು ಮಾತಾಡು. ನಿಮ್ಮನೆಯ ಕುಳಿತುಕೊಂಡು ಮಾತಾಡೋಕೆ ನಾವು ಒಲ್ರಿ. ನೀವು ಇರೋದ ಎಲ್ಲರಿದಾಗ ಮಾತಾಡೋನು. ನಿಮ್ಮನ್ನು ಬಿಟ್ಟು ಏನಿದೆ ಇಲ್ಲಿ? ಹಂಗಲ್ಲ, ನಾನೇನಾರು ಹೋದೆ ಅಂದ್ರ ಜಗಳಕ್ಕೆ ಮತ್ತೆ ದಾರಿ ಆಗುತ್ತಲ್ಲ ಅಂತ ವಿಚಾರ ಮಾಡಕತ್ತೀನಿ. ಆನೆ ಕೂಟ ಆಡಮರಿ ಜಗಳ ಮಾಡೋದುಂಟ್ರ, ಸಿಂಹದ ಕೂಟ ಮೊಲ ಜಗಳ ಮಾಡೋದುಂಟ್ರ, ಗರುಡನ ಕೂಟ ಹಾವು ಜಗಳ ಮಾಡೋದುಂಟ್ರ, ಅಂತಂತ ದೊಡ್ಡ ಪ್ರಾಣಿಗಳ ಕೂಟ ಸಣ್ಣ ಪ್ರಾಣಿಗಳ ಜಗಳಾಡಕ್ ಹೋದ್ರ ಸತ್ ಹೋಗ್ತಾವಂತ. ಕಾರ್ಭಾರಿಗಳು ನನ್ನನ್ನೇನೋ ಒಂದು ಮಾತು ಕೇಳಿದ್ರು. ಏನೋ ತಾವೇನೋ ಹೇಳಿ ಕಳಿಸಿದ್ರು, ಇಲ್ಲ ಅವರೋ ತಮ್ಮ ಸ್ವಂತ ಬುದ್ಧಿಯಿಂದ ಕೇಳಿದ್ರು. ಅದಕ್ಕೆ ನಮ್ಮನ್ನ ಭೇಟಿಯಾಗಿ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದೌದು, ನಾನೇ ಹೇಳಿ ಕಳಿಸಿದ್ದೆ. ಸುಮಿತ್ರಾ, ನೀನು ಒಳಗ್ ನಡೆ. ನಾಗ್ಯಾ, ಈಗ ಹೇಳು, ಯಾಕೆ ಬಂದೆ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಕೇಳು. ಆದ್ರ ಕಾರವಾರಿಗಳು ಹೇಳಿದ ಪ್ರಕಾರ ನಡ್ಕೊಂಡೆ ಅಂದ್ರ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಕಾರ್ಭಾರಿಗಳು ಹಿಂಗಿಂಗಿ ಅಂತ ವಿಷಯ ತಿಳಿಸಿದ್ರು. ನಾಗಪ್ಪ, ನಮ್ಮ ಧಣಿ ನಿನ್ನ ತಂಗಿ ಮೇಲೆ ಮನಸ್ಸು ಮಾಡ್ಯಾರ ಅಂತ ಇಷ್ಟು ಹೇಳಿದ್ರು. ಮುಂದೆ ಹೇಳಕ್ಕೆ ತಡವರ್ತಕತ್ತಿದ್ರು, ಬಹಳ ಹೆದರ್ಕತ್ತಿದ್ರು. ಅಲ್ಲೇನ್ರಿ ಕಾರ್ಭಾರಿಗಳೇ? ಹೌದ್ರಿ ದಣಿ, ನಾನು ಹೇಳಿದ್ದು ಇಷ್ಟ. ಮುಂದಿನ ವಿಷಯ ಹೇಳಬೇಕು ಅನ್ನೋದ್ರೊಳಗ ನೀನೇನು ಹೇಳೋದು ಬೇಡ, ನಾನೇ ಬರ್ತೀನಿ ಅಂತ ಹೇಳ್ದ. ಅಲ್ಲೇನೋ ನಾಗಪ್ಪ? ಧಣಿ, ನೀವಂತೂ ನನ್ನ ತಂಗಿ ನೋಡಿ. ನನ್ನ ತಂಗಿ ನೋಡಿದ ಮೇಲೆ ಯಾವ ತೀರ್ಮಾನಕ್ಕೆ ಬಂದ್ರಿ? ಏನೋ ಮದುವೆ ಆಗ್ತೀನಂತಂದ್ರು, ಇಲ್ಲ ಹೆಣ್ಣು ಮಾಡ್ತೀನಂತಂದ್ರು, ಇಲ್ಲ ಹಂಗ ಸುಳಿಯಂಗ್ ಇಟ್ಕೊಳ್ತೀನಂತಂದ್ರು. ನೀವು ಬಿಡು ಹೇಳಿದ್ರೆ ನಾನು ಹೊರಸ್ಕೊತೀನಿ. ಕಾರಬಾರಿ, ಅವನಂತೂ ಎಲ್ಲಾ ವಿಷಯ ನಮ್ಮ ಮುಂದಿಟ್ಟ. ಇದಕ್ಕೆ ನೀನೇನಂತಿ? ಸರಿ, ಇದರ ಕಾರ್ಭಾರಿಗಳನ್ನು ತರೋದು ಬೇಡ. ನಾವಿಬ್ರು ಸಮಕ್ಷಮ ಇದ್ದೇವೆ, ನಾವಿಬ್ರ ಬಗ್ಗೆ ಅರ್ಸ್ಕೊಳ್ಳೋಣ. ಅಲ್ಲ, ಮತ್ತ ಅವ ಹಂಗ ಹೇಳಕತ್ತಾನಲ್ರಿ ದಣಿ. ನೀವು ಹೇಳಿದ್ರೇನು, ನಾನು ಹೇಳಿದ್ರೇನು? ಇರ್ಲಿ ಬಿಡಿ, ಅವ್ ವಿಚಾರವಂತ ಬುದ್ಧಿವಂತಿದ್ದಾನ. ನಿಮ್ಮ ಮನಸ್ಸಿನಾಗ ಏನೈತೆ ಅಂತ ನೀವೇ ಹೇಳ್ಬಿಡ್ರಿ. ನಾಗ್ಯಾ, ನಿನ್ನ ತಂಗಿನ ನಾನು ಮದುವೆ ಆಗೋದಂತೂ ಅದು ಸುಳ್ಳು. ಇನ್ನ ಹೆಣ್ಣು ಮಾಡೋದಂದ್ರೆ ಚೇಚೆ, ಅದು ಆಗದ ಮಾತು. ಇನ್ನ ಆಕೆ ಹೆಸರಿಗ ಸ್ವಲ್ಪ ಜಮೀನು ಹಚ್ತೀನಿ, ಹಂಗ ಕಾಯಂ ನಮ್ಮ ನೆಲೆ ಬಿದ್ದಿರ್ಲಿ. ಏನಂತೀಯ? ಅಂದ್ರೆ ನನ್ನ ತಂಗಿ ನಿಮ್ಮ ಹತ್ರ ಹಂಗ ಸುಳ್ಳು ಹಾಕಿದ್ ಬಿಡಬೇಕು. ಆಕಿ ಸಾಯು ಮಠ ಆಕಿ ಜೀವನಾಂಶಕ್ಕೆ ಏನಾರು ನೀವು ಹಚ್ತೀರಿ. ಬೇಕಾದ್ರೆ ಮಧ್ಯ ಬಾಯಿ ಹಾಕ್ಬಿಡಿ ಅಂತ ಹೇಳ್ತೀನಿ.
ಧಣಿ, ನಾನೊಂದು ಮಾತು ಹೇಳ್ತೀನಿ, ಲಕ್ಷವಿಟ್ಟು ಕೇಳಿ. ನೀವು ಸುತ್ತ 25 ಹಳ್ಳಿಗೂ ರಾಜ. ನಿಮ್ಮಂತ ದೊಡ್ಡ ಶ್ರೀಮಂತರು ನನ್ನ ತಂಗಿ ಮೇಲೆ ಮನಸ್ಸು ಮಾಡಿರೋದು ನನ್ನ ತಂಗಿ ಪೂರ್ವ ಜನ್ಮದ ಪುಣ್ಯ ಅಂತ ತಿಳ್ಕೊಂಡು. ಅದಕ್ಕ ಆಕಿ ಹೆಸರಿಗೆ ನೀವು ಹಲಾಮನಿ ಹಚ್ಚೋದು ಬೇಡ. ನನ್ನ ತಂಗಿ ಹಾಂಗ ನಿಮ್ಮ ಹತ್ರ ಸುಳ್ಳಿ ಆಗಿತ್ತು. ಹಾಂಗ ಚಂದೊಳ್ಳಿ ಚೆಲುವೆ ನಿನ್ನ ತಂಗಿ ಸವಿತ್ರ ನನ್ನ ಸೂಳೆ ಆಗಿದ್ರು. ಸೊಕ್ಕಿನ ಮಾತಲ್ಲ ನೀನು ಆಡೋದು. ಪಾಪಿ ನಾಗ ನನಗ ಸೂಳಿ ಅಂತ ಮಗನ ನೀನು. ನನ್ನ ತಂಗಿ ನಿಮ್ಮ ಅಣ್ಣನ ಸೂಳೆ ಆಗ್ಬೇಕು. ನೀವು ಶ್ರೀಮಂತರು ಏನ್ ಮಾಡಿದ್ರು ನಡೀತದ ಅಂತ ಹೇಳಿ ಸೂಳೆಯರಾಗಿ ಬಿಡ್ಬೇಕು ಅನ್ನೋದು ದೇವರಿಗೆ ಬಿಡಿಸೋದು. ಇದೇ ಈ ಶ್ರೀಮಂತರ ಪದ್ಧತಿ. 1000 ಎಕರೆ ಜಮೀನು ಇರ್ತವ, ಅದ್ರ 4-8 ಎಕರೆ ಹುಡುಗಿರ ಹೆಸರು ಹೆಚ್ಚಂಗ್ ಮಾಡಿ ಅವರ ಜೀವನ ಪರ್ಯಂತ ಇವರ ಹತ್ರ ಸೂಳೆಯರಾಗಿ ಬಿದ್ದಿರ್ಬೇಕು. ನೋಡು ವೆಂಕಪ್ಪ, ದೇವರಿಗೆ ಬಿಟ್ಟು ಸೂಳೆಯರ್ ಮಾಡೋದಾದ್ರ ನನ್ನ ತಂಗಿ ಬಿಟ್ಟು ಸೂಳೆ ಮಾಡೋದು ಅಷ್ಟ, ನಿನ್ನ ತಂಗಿ ಬಿಟ್ಟು ಸೂಳೆ ಮಾಡೋದು ಅಷ್ಟ. ಎರಡು ಒಂದ. ಹೆಣ್ಣಿನ ಮಾನ ಅಂದ್ರೆ ಇಬ್ಬರದು ಒಂದ. ನನ್ನ ತಂಗಿ ಅಂತ ಬಡ ಹೆಣ್ಣುಗಳು ನಿನ್ನಂತ ಶ್ರೀಮಂತರಿಗೆ ಸೂಳೆಯರಾಗಿ ಸುಖ ಕೊಟ್ರೆ, ನಿನ್ನ ತಂಗಿ ಅಂತ ಶ್ರೀಮಂತ ಹೆಣ್ಣುಗಳು ನನ್ನಂತ ಬಡವನಿಗೆ ಸೂಳೆಯರಾಗಿ ಸುಖ ಕೊಟ್ರೆ ತಪ್ಪೇನಿದೆ? ಏನಣ್ಣ ಸುಮ್ಮನೆ ನಿಂತ್ಕೊಂಡಿಯಲ್ಲ ಹಂಗ ಕೊಡ ಬಂದುಕ್ರ ಕಣ್ ಹೌದಿಲ್ಲ ನೀನು. ನೋಡು ಆ ಪಾಪಿ ನನ್ನ ಮನೆಗೆ ಬಂದು ನನಗೆ ಸೂಳಿ ಅನ್ನಕತ್ತಾನಲ್ಲೋ. ಈ ದೇಶಗತಿ ಮಂತ್ಯದ ಹೆಣ್ಣು ನಾನು. ನಮ್ದು ಪವಿತ್ರವಾದ ರಕ್ತ. ಕೀಳು ಜಾತಿ ಮನುಷ್ಯ ಅದನ ಅವನು ಕೂಡ ಹಿಂಗ ಅನಿಸ್ಕೋಬೇಕ? ತಾಕತ್ತೈತ ಇಲ್ಲ ಅಣ್ಣ, ಕೊಡು ಬಂದುಕ್ರ. ನಿನ್ನ ಕೈಲಿ ಆಗಿ ಅಂದ್ರೆ ಹೇಳು, ನಾನು ಇವನ ಯೋಧಿಗೆ ಬಂದಕ್ಕೆ ಹಾಕಿ ರಕ್ತ ಚಿಮ್ಮಿಸ್ತೀನಿ ಹೊರಗೆ. ಹಲ್ಲು ಕಚ್ಚಿ ಮಾತಾಡಿ, ಹಲ್ಲು ಮುರ್ಕೊಂಡಿ. ನಿಮ್ಮ ದೇಶಗತ್ತಿ ಮನತನದಲ್ಲಿ ಹುಟ್ಟಿದ ಹೆಣ್ಣಿಗೆ ಸೂಳಿ ಅಂದ್ರೆ ಪಾದದಿಂದ ನೆತ್ತಿಯವರೆಗೆ ಗುರಿ ಹತ್ತಿತು. ಈ ಹಲಕ ನನ್ನ ಮಗ ನಿನ್ನ ಅಣ್ಣ ನನ್ನ ತಂಗಿಗೆ ಸೂಳಿ ಅನ್ನಲ್ಲ, ರಕ್ತ ಎಷ್ಟು ಕುದಿತಿರ್ಬೋದು. ಬರ ಶ್ರೀಮಂತರ ಮನೆ ಹೆಣ್ಣುಗಳಷ್ಟೇ ಗೌರವದಿಂದ ಬಾಳಬೇಕು, ಬಡವರ ಮನೆ ಹೆಣ್ಣುಗಳೆಲ್ಲ ಸೂಳೆರಾಗಿ ಬಾಳಬೇಕಲ್ಲ. ಅರ್ಥ ಬಿಡಿ ಅವನ್ನೆಲ್ಲ. ನಮ್ಮದು ದೇಶಗತ್ತಿ ಮನತನ, ನಾಡಿಗೇರಿ ಮನತನ ಅನ್ನೋದನ್ನ ಜನ ಸಾಮಾನ್ಯರಲ್ಲಿ ಒಂದಾಗಿ ಬೆರ್ತ್ಕೊಂಡು ಹೋಗೋದನ್ನು ಕಲಿಯಿರಿ. ಪವಿತ್ರ, ಇವತ್ತು ನಿನ್ನ ಅಣ್ಣ ಅಂದ ಮಾತನ್ನೇ ಇನ್ಯಾವನ್ನಾರು ಅಂದದ್ದಿದ್ರೆ ಇಷ್ಟೊತ್ತಿಗೆ ಅವನ ದೇಹ ತುಂಡು ತುಂಡು ಮಾಡಿ ನಾಯಿ ನರಗೆ ಹದ್ದು ಕಾಯ್ಗಳಿಗೊಂಡ. ಈ ಮನೆಯಾಗ ನನ್ನ ತಂದಿ ಬಾಳ ಕಾಲದಿಂದ ದುಡ್ದ್ಯಾನಂತ ಹೇಳಿ, ಈ ಮನೆಯ ಅನ್ನದಗಳು ನನ್ನ ದೇಹ ಸೇರೈತಂತ ಹೇಳಿ ನಿಮ್ಮ ಅಣ್ಣನ ಸುಮ್ಮನೆ ಬಿಟ್ಟಿನಿ. ಕೆಟ್ಟ ನಿಮ್ಮ ಅಣ್ಣನ ದೊಡ್ಡ ಬುದ್ಧಿ ತಿದ್ಕೋ ಅಂತ ಹೇಳಪ್ಪ. ನಿನ್ನ ದೊಡ್ಡ ಬುದ್ಧಿ ನೀನು ತಿದ್ದುಕೊಳ್ಳದೆ ಹೋದ್ರೆ ಇವತ್ತಿಬ್ಬರಲ್ಲೊಬ್ಬರ ಜೀವ ಹೋಗುತ್ತಲೇ ಅಂಕ್ಯ. ಪಿಸ್ತೂಲು ಬಂದೂಕುಗಳಿವೆ, ಆದ್ರೆ ದೇವರು ನನಗೆ ಶಕ್ತಿ ಕೊಟ್ಟ ತಾಯಿನಲ್ಲಿ ಬಲ ಇದೆ. ಒಂದು ವೇಳೆ ನಿಮ್ಮ ಕೈಯಲ್ಲೇ ನಾನು ಸಾವುಕೊಂಡು ನನ್ನ ತಮ್ಮಗಳು ನಿಮ್ಮ ಸುಮ್ಮನೆ ಬಿಡೋದಿಲ್ಲ. ಪವಿತ್ರ, ನಿಮ್ಮ ಅಣ್ಣನ ಇಷ್ಟು ಹೇಳೋ ಇದನ್ನು ಬಳಸೋದು ಬೇಡ ಅಂತ. ಏ ರಾಕ್ಷಸ, ದೈತ್ಯ, ಮೊಚ್ಚ ಬಾಯಿನ ಏನಂದೆ? ಆಗೋದಲ್ಲ ಆಗೋಯ್ತು, ಮುಗಿಸು ಅಂತ ನೀನು ನನಗೆ ಹೇಳ್ತಾ ಇದ್ದೀಯನೋ? ಏ ದೇಶಗತ್ತಿ ಮನೆತನದ ವೀರ ಹೆಣ್ಣು ಕೊಡೋ ಇವಳು. ಬಗ್ಗೋ ಮಾತೇ ಇಲ್ಲ, ಬಗ್ಗಿಸ್ತೇನೆ. ಏನಂತೆ ನೀನು? ಇನ್ನೊಂದು ವಾರದೊಳಗ ನಮ್ಮಣ್ಣನ ದೇಹ ಕತ್ತರಿಸಿ ಅವನ ಮಾಂಸನ ನಾಯಿಗಳಿಗೆ ಹಾಕ್ತಂತ ಹೇಳ್ತೀನಿ. ನೋಡ್ತಾ ಇರೋ ಹೆಣ್ಣಾದ ನಾನು ಅದೇ ಒಂದೇ ಒಂದು ವಾರದೊಳಗ ನಿನ್ನ ಎದೆ ಗುಂಡಿಗೆ ಸೇರಿ ನಿನ್ನ ಹಸಿ ಮಾಂಸವನ್ನ 10 ಕಾಗೆ ನಾಯಿಗಳಿಗೆ ಅರ್ಪಿಸಲಿಲ್ಲ. ನಾನು ದೇಶಗತ್ತಿ ಮಂತ್ರಿಗೆ ಹುಟ್ಟಿದಂತ ವೀರ ವನಿತೆ ಹೆಣ್ಣು ಸಮಿತ್ರನೇ ಅಲ್ಲ. ಹೇಸಿಗೆಯ ಮೇಲೆ ಕಲ್ಲು ಚೆಲ್ಲಿದರೆ ನಮಗೆ ಸಿಡಿಯುತ್ತೆ. ಅಣ್ಣ ನೋಡ್ಕೊಂಡು ಸುಮ್ಮನೆ ಅದೆಲ್ಲ ಹೊಟ್ಟೆ ಉರಿಯಾಕತ್ತೈತಿ. ಕೊಡ ಬಂದಕ್ರ ಹಾಲು ಇವಾಗ ಮಣ್ಣಿಗೆ ಬಂದೂಕ ಅವ ನನಗೆ ಗುಂಡು ಬಗದ್ರು, ಆ ಗುಂಡು ನನ್ನ ಎದೆಯೊಳಗೆ ನಟ್ಟರು, ನನ್ನ
ಹರಿಯುತ್ತಿರುವ ರಕ್ತ ಜಾರತನದ ರಕ್ತವೆಂದು ತಿಳಿ. ನಿಮ್ಮ ಅಣ್ಣನ ಶೌರ್ಯ. ತಪ್ಪು ಮಾಡಿದ ಆತ್ಮ ಹೆದರುತ್ತೆ. ಇದಕ್ಕೆಲ್ಲಿಂದ ಬರಬೇಕು ಧೈರ್ಯ? ನಾಗ್ಯ ಹೊರಟೋಗ್, ಹೊರಟೋಗ್ಬೇಡ. ನನ್ನ ಕಣ್ಣು ಮುಂದೆ ನಿಲ್ಬೇಡ. ಹೊರಟೋಗ್. ನಿನ್ನ ತಂಗಿನ ಕೇಳಿ ನಾನು ತಪ್ಪು ಮಾಡಿದೆ. ಹೋಗಲೇ. ಅಣ್ಣ ಏನ್ ಹೇಳಕತ್ತೀಯೋ ನೀನು? ಏನ್ ಹೇಳಕತ್ತಿ ಅಂತ? ಶಿಕ್ಷೆ ಕೊಡು ಅವನಿಗೆ ಅಂತಂದ್ರ ಕ್ಷಮಿಸಿ ಹೊರಟು ಹೋಗು ಅಂತ ಹೇಳ್ತೀಯಲ್ಲ ಅಣ್ಣ. ನ್ಯಾಯವಂತರ ಮನೆತನ ಇದು, ದೇಶಗತ್ತಿ ಮನೆತನ ಇದು. ವೀರಗಚ್ಚಿ ಹಾಕಿ ಕತ್ತಿ ಹಿಡಿದು ನಿಂತಿವಿ ಅಂದ್ರ ವೈರಿನ ಬಿಡೋ ಮಾತೇ ಇಲ್ಲ. ಇದು ನ್ಯಾಯಗಮ್ಮ. ಮುತ್ತಾತಂದ್ರು ಅದಕ್ಕೆ ಕಟ್ಟಿ ಶಾಟಿ ಏಟು ಬಿಗಿದು ನ್ಯಾಯನ ಕಕ್ಕಿಸ್ತಿದ್ರು. ನಿಂತಿಯಲ್ಲೋ ಅಣ್ಣ, ಇದು ನನಗೆ ಅವಮಾನ ಆಗಾಕತ್ತೈತಿ, ಸಿಟ್ಟು ಬರಾಕತ್ತೈತಿ. ನಿನ್ನ ಕೈಯಿಂದ ಆಗಂಗಿಲ್ಲ. ಕೊಡು ಬಂದೂಕನ, ಕೊಡು. ಯಾರ ಒಂದು ಆಗ ಬಿಡ್ಲಿ, ನನ್ನ ಪ್ರಾಣ ಹೋಗ್ಲಿ ಇಲ್ಲ ಪ್ರಾಣ ಹೋಗ್ಲಿ. ಕೊಡೋಣ ಬಂದೂಕನ. ಯಾಕೆ ಗಂಟಲು ಮರಿಯಾಗಿ ಕಿತ್ತುಕೊಳ್ಳಿತು? ಗಂಟಲು ಒಡೆದು ಹೋದಿತು. ನಿಮ್ಮ ತಂದೆಯವರ ಕಾಲದಿಂದಲೂ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡದಂದರೆ ನಿಲ್ಲಿಸಿದ ಈ ಮನೆತನದ ನ್ಯಾಯಗಮ್ಮ ಅಪರಾಧಿಗೆ ಮಾತ್ರ, ನಿರಪರಾಧಿಗಲ್ಲ. ಅದೇ ನನ್ನ ತಂಗಿಯ ಮೇಲೆ ಕೆಟ್ಟ ಕಣ್ಣನ್ನಿಟ್ಟ ನಿಮ್ಮ ಅಣ್ಣನನ್ನು ಇದೇ ಕಂಬಕ್ಕೆ ಕಟ್ಟಿಸಿ ಕೀಳಿಸುವವನ ಕಣ್ಣುಗಳನ್ನು, ಸೋಲಿಸುವವನ ಮೈ ಚರ್ಮವನ್ನು. ದೇಶಗತ್ತಿ ಮನೆತನದ ರಕ್ತ ನಿನ್ನಲ್ಲೂ ಹುಟ್ಟಿದೆ ಅಂತ ತಿಳಿದುಕೊಳ್ಳುತ್ತೇನೆ. ಅದನ್ನು ಬಿಟ್ಟು ನಿಮ್ಮ ಅಣ್ಣ ಹೇಳಿದ್ದೇ ನಿಜವನ್ನುವುದಾದರೆ ಈ ನ್ಯಾಯಗಂಬಕ್ಕೆ ಬೆಲೆಯಿಲ್ಲ, ದೇಶಗತ್ತ ಮನೆತನದಲ್ಲಿ ನೀನು ಹುಟ್ಟಿಲ್ಲ ಅಂತ ಹೇಳಿ ಬರ್ತೀನಿ. ನೀನು ಒಂದು ಹೆಣ್ಣು, ನಿನ್ನ ಮರ್ಯಾದೆನೂ ಅಷ್ಟೇ, ನನ್ನ ತಂಗಿ ಮರ್ಯಾದೆನೂ ಅಷ್ಟೇ. ಎಟ್ಟು ನಿಮ್ಮ ಅಣ್ಣನಿಗೆ ತಿಳಿಸಿ ಹೇಳು. ಕೆಟ್ಟ ಬುದ್ಧಿ ನಿನ್ನ ಕೈಯಾರೆ ತಿನ್ನದೆ ಹೋದ್ರೆ ನನ್ನ ಕೈಯಾರೆ ನಿನ್ನ ಸಾವಲೇ ಮಗನೇ. ಏ ಕಾರ್ಭಾರಿ, ದಣಿಯಾರ, ಓ ದಣಿಯಾರ, ಅವನು ಇಷ್ಟೊಂದು ಕೂಗಾಡ್ತಾ ಇದ್ರು ಸುಮ್ಮನೆ ನಿಂತಿರಲ್ರಿ, ಯಾಕ್ರಿ? ಅಲ್ಲ, ಅವನಷ್ಟು ಖರ್ಚಾಡಿದ್ರು, ಕಿರ್ಚಾಡಿದ್ರು, ಮೆತ್ತಗಾಯ್ತೀರಿ. ನನಗಂತೂ ಭಾರಿ ಅವಮಾನ ಆತ್ರಿ. ನಿಮ್ಮ ಮನೆಯ ಗುಂಡಲೇ ಅಲ್ರಿ, ಗುಂಡು ತಂಬು. ಅದು ಇದ್ದಿದ್ರ ಆ ನನ್ನ ಮಗನ ಹೆಣ ಇಷ್ಟೊತ್ತಿಗೆ ಈ ಮನೆಯಿಂದ ಹೊರಗೋಗ್ಬೇಕಾಗಿತ್ತು. ಅದು ಇಲ್ಲ ಅಂತಾನೆ ಅವನು ಏನೇ ಮಾತಾಡಿದ್ರು ನನ್ನ ಸತ್ತವನಂತೆ ಸುಮ್ಮನೆ ಇರಬೇಕಾಗಿತ್ತು. ಹಾಗೆ ಎಂತ ಸೊಕ್ಕಿನ ಮಾತಲ್ಲಿ ನೀನು ಆಡಿದ್ದು. ಅಣ್ಣ ತಂಗಿಯರ ರಕ್ತ ಚಾರುತನದ ರಕ್ತನ? ಮಾತಾಡು, ಮಾತಾಡು ಮಗನೇ, ಬೇಕಟ್ ಮಾತಾಡು. ಸಾವು ಸಮೀಪಿಸಿದ ಪ್ರಾಣಿ ಜೋರಾಗಿ ಕಿರ್ಚುತ್ತಂತೆ. ಹೇಗಾದರೂ ನನಗೆ ಸಾವು ಸಮೀಪಿಸಿದಂತ ಹಾಗೆ ಮಗನೇ ನೀನು ಮಾತಾಡು. ಅವ್ನು ಹೋದ ಮೇಲೆ ಭಾರಿ ಕಿರ್ಚಾಡಕತ್ತೀರಲ್ರಿ. ಗೊತ್ತೈತಿ ನಿಮ್ಮ ಪೌರುಷ. ಮುಚ್ಚಕ ಸುಮ್ಮನಿರಲ್ಲೇ ಬಿಡಿ ನಿಮ್ಮ. ಏನು ಅಂತ ನಮ್ಮಣ್ಣ ಧೈರ್ಯವಂತ, ಗುಣವಂತ, ಹುಲಿ ಹಾಲನ ಕುಡ್ದಂಥ ನನ್ನಣ್ಣ ಸುತ್ತ 20 ಹಳ್ಳಿಯ ಮಹಾರಾಜ ಅಂತ ಗರ್ವದಾಗ ಹೇಳ್ಕೊಳಕತ್ತಿನಲ್ಲ ಅಣ್ಣ. ನಾನು ಮಾಡ್ದಿ ನಮ್ಮಣ್ಣ ಏನ್ ಬಂದು ದಕ್ಕಿಸ್ಕೊಳ್ತಾನೆ, ಹಂಗ ಹಿಂಗ ಅಂತಂದು ಬಹಳ ಅಹಂಕಾರ ಇತ್ತು ನನಗ. ಏನ್ ಮಾಡ್ತೀಯಣ್ಣ ನೀನು? ನನ್ನ ಪ್ರಕಾರ ನಿನಗ ರೋಷ ಆವೇಶ ಇಲ್ಲ, ಇಲ್ಲ, ಎಲ್ಲ ಸತ್ತ ಹೋಗೈತಿ. ಅವನು ಬಂದು ಬಾಯಿ ಬಂದಂಗ ಬೈದು ಎಂತ ಮಾತ ಅಂದ ನೋಡ್ಕೊಂಡು ಸುಮ್ಮನೆ ಐತಿಯಲ್ಲ. ಈ ಮನೆ ಮಾನ ಮರ್ಯಾದೆ ಹಾಳ. ನೋಡು, ರೋಷ, ಶೌರ್ಯ, ಸಾಹಸ ತೋರಿಸುವ ಸಮಯ ಇದಲ್ಲ. ಅವನನ್ನ
ಉಪಾಯವಾಗಿ ಹಿಡಿದು ತರಬೇಕು. ತಂದು ನಮ್ಮ ತೋಟದ ಮನೆಗೆ ಕಟ್ಟಿ ಹಾಕಬೇಕು. ಆಗ ನನ್ನ ತಂಗಿ ಅವನ ಮೇಲಿರುವ ಸೇಡನ್ನೆಲ್ಲ ತೀರಿಸಿಕೊಳ್ಳಬೇಕು. ಅಂದಾಗ ಮಾತ್ರ ನನಗೆ ಶಾಂತಿ ಸಮಾಧಾನ. ಅಲ್ರಿ ದಣಿ, ನೀವು ಇಷ್ಟೆಲ್ಲ ಮೆತ್ತಗಾಗಕ್ ಹತ್ತೀರಲ್ರಿ, ಅದಕ್ಕೆ ಕಾರಣ ಬೇಕಲ್ರಿ? ಬಂದೂಕು ಲೈಸೆನ್ಸ್ ರಿನ್ಯೂವಲ್ಗಾಗಿ ಹೋಗಿದ್ದು DC ಆಫೀಸಲ್ಲೇ ಬಿದ್ದಿದೆ. ಅಂದ್ಕೊಂಡೆ ದಣಿ, ಅಂದ್ಕೊಂಡೆ ಏನು ಎಡವಟ್ಟಾಗೈತಿ ಅಂತ ಅಂದ್ಕೊಂಡೆ. ಇಲ್ಲಾದ್ರೆ ಆ ನನ್ನ ಮಗ ನಿಮ್ಮ ಮನೆಯಾಗ ಇಷ್ಟೊಂದು ಕಿರ್ಚಾಡ್ಕೊಂಡು ಹೋಗೋಕ್ ಸಾಧ್ಯ ಐತಿರ್ರಿ? ಲೇ ನಾಗ್ಯ, ನಿಮ್ಮವ್ವ ಅದೇ ಆ ಶಾಂತವ್ವ ಪುಣ್ಯ ಮಾಡಿ ಹಾಡ್ದಾಳಲ್ಲೇ, ನಿನ್ನ ಪುಣ್ಯ ಮಾಡಿ ಹಾಡ್ದಾಳೆ. ಇಲ್ಲಾದ್ರ ನಮ್ಮ ದಣಿಯಾರ ಮನೆಯಾಗ ಇಷ್ಟೊಂದು ಕಿರ್ಚಾಡ್ಕೊಂಡು ವಾಪಸ್ ಹೋಗಕ್ಕೆ ಸಾಧ್ಯ ಐತೇನೆ ನಿನಗೆ? ದಣಿಯಾರ, ಏನು ತಲೆಬಿಸಿ ಮಾಡ್ಕೊಂಬೇಡಿ. ಈಗಿಂದೀಗಲ DC ಆಫೀಸಿಗೆ ಹೋಗಿ ಬಂದೂಕಿನ ಲೈಸೆನ್ಸ್ ತಗೊಬರ್ತೀನಿ ನಾನು. ಹೋಗ್, ಮೊದಲ ಕೆಲಸ ಮಾಡ್ಬಾ, ಹೋಗು. ಇಲ್ಲಣ್ಣ, ಎಲ್ಲಿ ಹೊಂಟೀನಿ ನೀನೀಗ? ಅಣ್ಣ, ನೀ ಏನು ಮಾಡ್ತೋ ಹೆಂಗ್ ಮಾಡ್ತೋ ನನಗೆ ಗೊತ್ತಿಲ್ಲ. ಆ ನಾಗ್ಯನ ಅಹಂಕಾರನ ಇಳಿಸಾಕ ಬೇಕು. ಎಷ್ಟು ಸೊಕ್ಕ ಐತಿ ಅವನಿಗ, ಎಷ್ಟು ಅಹಂಕಾರ ಐತಿ ಅವನಿಗ. ನನ್ನನ್ನ ನನ್ನನ್ನ ಅಣ್ಣ ಅಣ್ಣ ನೋಡು, ಧೈರ್ಯ ಸಾಹಸ ತೋರಿಸುವ ಸಂದರ್ಭ ಇದೆಲ್ಲ. ಅವನು ಆ ರೀತಿ ಒಂದೇ ಏಟಿಗೆ ಸಾಯಬಾರದು. ಅವನು ಹಾಗೆ ಸತ್ತ ಅಂದ್ರೆ ನಮ್ಮಲ್ಲಿರುವ ದ್ವೇಷ ಸೇಡು ಅಡಗಲಾರದು. ಆ ನನ್ನ ಮಗನನ್ನು ಚಿತ್ರಹಿಂಸೆ ಕೊಟ್ಟಿಕೊಳ್ಳಬೇಕು. ಅದನ್ನು ನೋಡಿ ನಾವು ಅಣ್ಣ ತಂಗಿರಿಬ್ಬರು ಸಂತೋಷ ಪಡಬೇಕು. ನೋಡು, ಯಾವ ಸಂದರ್ಭದಲ್ಲಿ ಏನು ಮಾಡಬೇಕೆಂಬ ವಿವೇಚನಾ ಶಕ್ತಿ ನಮಗೆ ಬೇಕು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ಉಗುರಿನಲ್ಲಿರುವುದನ್ನು ತೆಗಿಲಿಕ್ಕೆ ಕೊಡಲಿ ಯಾಕೆ? ಸಮಯ ಸಂದರ್ಭ ನೋಡಿ ಆ ನನ್ನ ಮಗನನ್ನು ಮುಗಿಸ್ಬಿಡೋಣ. ದಣಿಯರ ಆ ಕಡೆ ನೋಡಿ, ದೇವಪ್ಪಣ ಬರಕತ್ತಾನ. ದೇವಪ್ಪಣ, ದಣಿಯರ, ದೇವಪ್ಪಣ್ಣನ ಹಿಡ್ಕೊಂಡ್ರ ನಮ್ಮ ಕೆಲಸ ಸುರುಳೀತಾದಂಗ. ನೀವು ಹೇಳ್ತಿದ್ದೀರಲ್ರಿ, ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು. ರಾಮ್ ರಾಮ್ ರೀ ಧಣಿಯಾರ, ರಾಮ್ ರಾಮ್ ರೀ. ಮಹಾದೇವಪ್ಪ, ಯಾಕ್ರಿ ರಾವಣ ರೂಪ ತಾಳ್ಬಿಟ್ಟಿರಿ? ಮಹಾದೇವಪ್ಪ, ಒಬ್ಬ ಕೀಳು ಜಾತಿಯ ಮನುಷ್ಯ ಈ ದೇಶಗತ್ತಿ ಮನೆತನಕ ಚಾರುತನದ ಮನೆತನ ಅಂತ ಹೆಸರಿಟ್ಟು ಹೋದ. ಏನು ಜಾರ್ತಂದ್ ಬಂತನ ಅನ್ನ? ಅಷ್ಟೇ ಅಲ್ಲ ದೇವಪ್ಪ, ನನ್ನ ತಂಗ ಸೂಳೆ ಅಂತ ನಾಮಕರಣ ಮಾಡಿ ಹೋದ. ಅವರಿಗೆ ಸುಳ್ಳನ್ನ? ಅಯ್ಯೋ, ಹೌದು, ನೀನ್ ಯಾವತ್ತು ಆ ಶಾಂತ ಅವನ ಮನ್ಯಾಗ ಇರ್ತೀಯ ಅಂತ ನಾವೇ ನಿಮ್ಮನ್ನ ಕರೆಸ್ಬೇಕು ಅಂತ ಮಾಡಿದ್ವಿ. ಆದ್ರ ನೀನ ಬಂದಿ ನೋಡು. ನೋಡವ, ಶಾಂತವನ ಗಂಡ ತೀರ್ಕೊಂಬ್ಯಾಗ ಆ ಮನ್ಯಾಗ ಸ್ವಲ್ಪ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ದು ಹೌದು. ಶಾಂತವ ಅಂತಂದ್ರೆ ನನಗೆ ತಂಗಿಂತ ಹೆಚ್ಚಿಗೆ ಸಂಬಂಧ. ಆದ್ರೆ ಶಾಂತವನ ಮಗ ಇದ್ದಾನಲ್ರಿ ನಾಗ್ಯ, ದೇವ್ರಂತ ಮನುಷ್ಯನ್ರಿ, ದೇವ್ರಂತ ಮನುಷ್ಯ. ಯಾರು ಅನ್ಯಾಯ ಮಾಡಂಗಿಲ್ಲ, ಯಾರು ಸುದ್ದಿ ಹೋಗಂಗಿಲ್ಲ. ಬಂದ್ರೆ 10 ಜನ ಅಂದ್ರೆ ಮುಗಿಸ್ಬಿಡ್ತಾನೆ. ದೇವ್ರಂತ ಮನುಷ್ಯ, ದೇವ್ರಂತ ಮನುಷ್ಯ. ನೀನೇನು ದೇವರಂತ ಮನುಷ್ಯ ಅಂತ ವರ್ಣನೆ ಮಾಡಕತ್ತೀಯಲ್ಲ, ಆ ನೀಚನೆ ಬಂದಿಲ್ಲೇ ಮಾತಾಡಬಹುದು ಮಾತು ಹೇಳಿ ನನಗ ಸೋಡಿ ಅಂತ ಬೈದು ಹೋದ. ನೋಡ್ರವ, ಅವನು ಅಥವಾ ಬೇರೆಯವನ್ ಯಾರು ಅಂತೇಳಿ ಸ್ವಲ್ಪ ಆಲೋಚನೆ ಮಾಡ್ಕೊಂಡು ಹೇಳ್ರಿ. ಒಂದೇ ಸರಿ ಹಂಗೆ ಅವನ ಮ್ಯಾಗ ಹಂಗೆ ತಪ್ಪು ಹೊರಿಸ್ಬೇಡ್ಬೇಡ್ರಿ. ನೋಡ ದೇವಪ್ಪಣ್ಣ, ಅದ ಬುಸು ಬುಸು ನಾಗಪ್ಪನೇ ಇಷ್ಟೆಲ್ಲ ಮಾತಾಡಿದ್ದು.
ನಾಗಪ್ಪ, ನಾಗ್ಯ, 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 ನೋಡ್ದೇವಪ್ಪಣ್ಣ, ಆ? ತುತ್ತು ಕೊಟ್ಟ ದಣಿ ಮನ್ಯಾಗ ಸೂಳೆ ಬಂತನಂದ್ಯ. ನೋಡ್ದೇವಪ್ಪಣ್ಣ, ಆ ನಾಗಪ್ಪನ ಬಗ್ಗೆ ಎಷ್ಟು ಹೇಳಿದ್ರು ನಿನಗೆ ನಂಬಿಕೆ ಬರಂಗಿಲ್ಲ. ಅದ ನಾಗಪ್ಪನ ಇಷ್ಟೆಲ್ಲ ಮಾತಾಡಿದ್ದು. ಅವನ ತಾಯಿಗ ಮುದಿಗೊಡ್ಡೆ ಅಂದ್ಬಿಟ್ರಂತೆ. ಅದ ಒಂದು ನೆಪ ಇಟ್ಟುಕೊಂಡು ನಮ್ಮವ್ವರಿಗ ನೀನು ಮುದಿಗೊಡ್ಡು, ನೀನು ಹಾದರಗಿತ್ತಿ, ಹಂಗ ಹಿಂಗ ಅಂತ ಬೈದು ಬಿಟ್ಟ. ಅದ ನಮ್ಮ ದಣಿಯಾರೀಗ ನೀ ಯಾವ ದೊಡ್ಡ ದೋಣಿ, ನೀ ಯಾವ ದೊಡ್ಡ ದೊಣ್ಣಿ ನಾಯಕ ಅಂತ ಬಿಡೋದ. ಅಬ್ಬಬ್ಬಬ್ಬಬ್ಬಬ್ಬಾ, ಆ ನಾಗ್ಯ ಆಡಿದ ಮಾತುಗಳಲ್ಲಿ ಬೈಗುಳಿಲ್ಲದ ಪದಗಳೇ ಇಲ್ಲ ನೋಡು. ಅದಕ್ಕೆ ನಾನು ಅವನಿಗೆ ಹೇಳಿದೆ, ದೇವಪ್ಪ, ಹೆಚ್ಚಿಗೆ ಮಾತು ಬೆಳೆಸೋದು ಬೇಕಾಗಿಲ್ಲ. ಆ ನನ್ನ ಮಗನನ್ನ ಮುಗಿಸಬೇಕು ಅಷ್ಟೇ. ದಣಿಯಾರ, ಮೊನ್ನೆ ನಾನು ನಿಮ್ಮನೆ ಬಂದು ತಪ್ಪು ಬೇಡ್ಕೊಂಡು ಹೋಗಿದ್ದೆ. ಆದ್ರೆ ನಾಗ್ಯ ಮತ್ತೆ ಪುನಃ ಇಂಥದ್ದೇ ವರ್ತನೆ ಶುರು ಮಾಡದ್ನ. ನಾಗ್ಯ, ನಿನ್ನ ಹೆಣ ಇನ್ ಬೀಳ್ಬೇಕು. ನಿನ್ನ ತಾಯಿ ನನ್ನ ತಂಗಿ, ಏನು ನೀಚತನ ಮಾತಾಡ್ಬಿಟ್ಯೋ. ನೋಡವ ಸುಮಿತ್ರಮ್ಮ, ನಾಗ್ಯ ನಾಳೆ ಬೆಳಿಗ್ಗೆ ಅಂದ್ರೆ ಅವನ ಹೆಣ ಬೀಳ್ಬೇಕು. ಅವನ ಹೆಣದ ಮ್ಯಾಗ ಹದ್ದುಕಾಗಿ ಹಾರಾಡ್ಬೇಕು. ದಣಿ, ಈ ದೇವಪ್ಪಣ್ಣ ಮನಸ್ಸು ಮಾಡ್ದ ಅಂದ್ರ ಈ ಕೆಲಸ ಸೂರ್ಯ ಮುಳುಗೋದ್ರೊಳಗ ಇಲ್ಲ ನಾಳೆ ಅರಳೋದ್ರೊಳಗ ಕೆಲಸ ಆಯ್ತು ಅಂತೇಳಿರಿ. ಅಷ್ಟ ಮಾಡ್ತೀನಿ ನೋಡ್ರಿ. ದೇವಪ್ಪ, ನೀನ್ ಇಷ್ಟು ಮಾಡಿದೆ ಅಂದ್ರೆ ನಿನಗ ಬೇಕಾದ್ ಕೊಡ್ತೀನಿ. ಮೊದಲ ಕೆಲಸ ಮಾಡಿ ಮುಗಿಸಿ ಹೋಗು. ಅಡ್ಬಿದೆ ದಣಿ. ಬಾ, ಹೋದ ಕೆಲಸ ಏನಾಯ್ತು? ಹಣ್ಣು ಇಲ್ಲ ಕಾಯು? ದಣಿ, ಹುಲಿ ಯಾವತ್ತಿದ್ರು ಹಸಿ ಮಾಂಸನೇ ತಿನ್ನೋದು ಹೊರತು ಹುಲ್ಲ ನೆಂದು ಮೇಯೋದಲ್ರಿ. ಅಂತೆ ಈ ಹನುಮೋದ ಕೆಲಸ ಎಂದು ಹುಸಿಯಾಗುದಿಲ್ರಿ. ಕೆಲಸವನ್ನ ಮುಗಿಸ್ಕೊಂಡೇ ಬಂದೀನಿ ದಣಿ. ಈ ವೆಂಕಟಪ್ಪ ದಣಿಯ ಭದ್ರಕೋಟೆಯ ಕಟ್ಟ ಕಾವಲುಗಾರ ಈ ಹನುಮ. ಈ ದಣಿ ಕರೆ ಕೊಟ್ಟಂದ್ರೆ ಉಣ್ಣುತ್ತಿರುವ ತಟ್ಟೆನೆಸೆದು ಹುಟ್ಟುಡುಗೆಯಲ್ಲೇ ಈ ದಣಿ ಎದುರಿಗೆ ಪ್ರತ್ಯಕ್ಷವಾಗುವ ಈ ಹನುಮ. ದಣಿ, ಒಳ್ಳೆಯವರಿಗೆ ರಾಮವತ್ತ ಹನುಮ, ಕೆಟ್ಟವರಿಗೆ ಆ ಲಂಕೆಗೆ ಕೊಳ್ಳಿ ಇಟ್ಟ ಹನುಮ. ಎಷ್ಟೋ ಹೊರೆಯದ ಹುಡುಗಿಯರ ಕಾಲ್ ತೊಡಗಿನ ನಡುವಿನ ಬಳ್ಳಿಯನ್ನು ದಿನಕ್ಕೊಂದು ಹುಡುಗಿಯನ್ನು ಭೋಗಿಸುತ್ತಿರುವ ಈ ವೆಂಕಟಪ್ಪ ದಣಿಯ ಬಲಗೈ ಬಂಟ ಈ ಹನುಮ. ದಣಿ, ಕೊಟ್ಟ ಸಾಲ ವಾಪಸ್ ಕೊಡದ ಆ ಬಡಬಸವನ ಬೆತ್ತದ ಬವಣಿಗೆ ಬೆಂಕಿ ಹಚ್ಚಿ ಬಂದೆ. ಶಬಾಷ್. ತಾನು
ನೀನು ಸಾಗುವಳಿ ಮಾಡುತ್ತಿರುವ ಜಮೀನನ್ನು ಕೊಡಲಪ್ಪದ ಆ ಸಂಘಕ್ಕನ ಮಗಳ ಶೀಲ ಕೆಡಿಸಿ ಬಂದೆ. ದಣಿ, ನೀವು ಹೇಳಿ ಕಳಿಸಿದ ತಿಂಗಳ ಕೊಡಲಪ್ಪದ ಆ ರಾಮರಾಯನ ಅಂಗಡಿ ಲೂಟಿ ಮಾಡಿ ಆ ರಾಮರಾಯನಿಗೆ ಮೆಟ್ಟಿನ ಪೂಜೆ ಮಾಡಿ ಬಂದೆ. ನೋಡು, ನೀನಿಷ್ಟು ಮಾಡಿದೆ ಅಂದ್ರೆ ನಿನಗ ತಿನ್ನುವಷ್ಟು ಮಾಂಸ, ಭೋಗಿಸುವಷ್ಟು ಹೆಣ್ಣು, ಕುಡಿಯುವಷ್ಟು ಹೆಂಡ, ಇಷ್ಟು ವ್ಯವಸ್ಥೆನ ಮಾಡ್ತೇನೆ. ಆದ್ರ ಒಂದು ಕೆಲಸ ಮಾತ್ರ ಬಾಕಿ ಇದೆ. ಇನ್ನೇನು ಕೆಲಸ ಹಾಕಿದ್ದಾನೆ? ಆ ಸೊಕ್ಕಿನಿಂದ ಮೆರೆಯುತ್ತಿರುವ ಆ ಶಾಂತವ್ವನ ಮಗ ನಾಗ್ಯಾನನ್ನ ಹೆಡೆಮೂರಿ ಕಟ್ಟಿ ತಂದು ನನ್ನ ಎದುರಿಗೆ ನಿಲ್ಲಿಸಬೇಕು. ಈಗಾಗಲೇ ಆ ಕೆಲಸಕ್ಕೆ ದೇವಪ್ಪನನ್ನು ನೇಮಿಸಿದ್ದೇನೆ. ಆದರೆ ಅವನೊಬ್ಬನಿಂದ ಸಾಧ್ಯವಿಲ್ಲ. ಅವನಿಗೆ ಸಹಾಯಕನಾಗಿ ನೀನು ಹೋಗಬೇಕು. ದಣಿ, ಇದಕ್ಯಾಕೆ ಅಂಜುತ್ತೀರಾ? ಆ ಬುಸು ಬುಸು ನಾಗಪ್ಪನ ಹೆಡೆ ಮುರಿ ಕಟ್ಟಿ ತಂದು ನಿಮ್ಮ ಕಾಲಲ್ಲಿ ಬರ್ತೀನಿ ದಣಿ, ಬರ್ತೀನಿ. ಮುಗಿದರೆ ಇವತ್ತಿಂದ ನಿನ್ನ ದರಬಾರು. ಇವತ್ತು ನಿನ್ನ ಚರ್ಮ ಸುರಿದು ನನ್ನ ಕಾಲಗಿರಿ